ಸಜ್ಜನ ರಾಜಕಾರಣಿ ಅನ್ನುವಂಥ ವ್ಯಕ್ತಿತ್ವವನ್ನೇ ತಮ್ಮ ವ್ಯಕ್ತಿತ್ವದಲ್ಲಿ ರೂಪಿಸಿಕೊಂಡಿರುವಂತಹ ವ್ಯಕ್ತಿ ಸನ್ಮಾನ್ಯ ಕೆಎಸ್ ಕಿರಣ್ ಕುಮಾರ್ ಸರ್ ಅವರು. ಧ್ವನಿ ಅವರದು ಹೇಗೆ ಅಂದ್ರೆ ಅಸಹಾಯಕರ ಧ್ವನಿ ಆಗಿ ಅವರು ರೂಪುಕೊಳ್ತಾ ಇದ್ದಂಥದ್ದು. ಎಲ್ಲಿ ಅನ್ಯಾಯ ಇದೆ ಅಲ್ಲಿ ವೀರತೆಯ ಧ್ವನಿ ಮೂಡ್ತಾ ಇದ್ದಂಥದ್ದು. ಜಸ್ಟ್ ಈ ಧ್ವನಿ ಮುಂಬರುವಂತಹ ವಿಧಾನಸಭಾ ಕ್ಷೇತ್ರದಲ್ಲಿ ಜಯಶೀಲರಾಗಿ ವಿಧಾನಸಭೆಯ ಸದನದಲ್ಲಿ ನಮ್ಮೆಲ್ಲರ ಧ್ವನಿಯಾಗಿ ರೂಪುಗೊಳ್ಳಬೇಕು ಅನ್ನುವಂತಹ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ವಿದ್ಯುಕ್ತವಾಗಿ ದೀಪವನ್ನ ಬೆಳಗಲು ಎಲ್ಲ ವೇದಿಕೆಗಳಿರುವಂತಹ ಗಣ್ಯರನ್ನ ಕುಂದ್ರದೇವವಾಗಿ ನಾನು ಸ್ವಾಗತಿಸ್ತೇನೆ. ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಶಾಲೆಯ ಅಧ್ಯಕ್ಷರು ಹಾಗೂ ಮಾಜಿ ಶಾಸಕರು ಆಗಿರುವಂತಹ ಕಿರಣ್ ಕುಮಾರ್ ಸರ್ ಅವರೇ, ಹಾಗೂ ಎಲ್ಲ ಗಣ್ಯಾತಿ ಗಣ್ಯ ವ್ಯಕ್ತಿಗಳೇ ಹಾಗೂ ಮಕ್ಕಳೇ, ಶಿಕ್ಷಕರೇ, ಈ ದಿನ ನಾವು ಕಿರಣ್ ಕುಮಾರ್ ಸರ್ ಅವರ ಬರ್ಡೇಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ನಿಜಕ್ಕೂ ಸಹ ಯಾಕಪ್ಪ ಕೆಲವೊಬ್ರು ಜೀವನದಲ್ಲಿ ಬರ್ಡೇಗಳನ್ನ ಆಚರಣೆ ಮಾಡಬೇಕು ಅಂತ ಹೇಳಿದ್ರೆ ಅವರ ಒಂದು ನಡೆದು ಬಂದಂತಹ ಹಾದಿ ಇರ್ಬೋದು, ಅವರು ಏರಿದಂತಹ ಎತ್ತರ ಇರ್ಬೋದು, ಹಾಗೂ ತುಳಿದು ಬಂತಹ ಮೆಟ್ಟಲುಗಳಿರ್ಬೋದು, ಇವನ್ನೆಲ್ಲ ನಾವು ನೆನಪಿಸ್ಕೊಂಡ್ರೆ ಎಲ್ಲೋ ಒಂದ್ ಕಡೆ ಅದು ನಮ್ಮ ಜೀವನಕ್ಕೂ ಸಹ ನಾವು ಅಳವಡಿಸ್ಕೊಂಡ್ರೆ ನಾವು ಕೂಡ ಒಂದು ಉತ್ತಮವಾದ ವ್ಯಕ್ತಿತ್ವವನ್ನು ಹೊಂದಿರುವಂತಹ ವ್ಯಕ್ತಿಗಳಾಗಿ ಮುಂದೆ ಬೆಳಿಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ಆಚರಣೆಗಳನ್ನ ಇಟ್ಕೋಬೇಕಾಗುತ್ತೆ. ಅವರು ತಮ್ಮ ಮೊದಲನೇ ಎಜುಕೇಶನ್ ಅನ್ನ ಕೆಂಕೆರೆಯಲ್ಲೇ ಮಾಡಿದ್ರು ಸಹ ಅದಾದ ನಂತರ BSc LLB ಅನ್ನ ಅವರು ಬೆಂಗಳೂರಿನಲ್ಲಿ ಮಾಡ್ತಾರೆ. ಸಾಮಾನ್ಯ ಇವಾಗ ಎಷ್ಟೋ ಜನ ಪೋಷಕರಿಗೆ ಕೇಳಿದ್ರೆ ನನ್ನ ಮಗು ಇಲ್ಲಿ ಡಿಗ್ರಿ ಇಲ್ಲಿ ಕೆರಿತ್ ಅಥವಾ PU ತನಕ ಮುಗಿಸಿ ನಂತರ ಬೆಂಗಳೂರಿಗೆ ಹೋಗಿ ಅಲ್ಲೇ ಸೆಟ್ಲ್ ಆಗಿ ಅಥವಾ ಅದಕ್ಕಿಂತ ಇನ್ನೂ ಮುಂದೆ ಅಮೆರಿಕಾದಲ್ಲೋ ಇಂಗ್ಲೆಂಡಲ್ಲೋ ಹೋಗಿ ಅಲ್ಲಿ ಸೆಟ್ಲ್ ಆಗ್ಲಿ ಅಂತ ಬಯಸೋ ಅಂತ ಪೋಷಕರೇ ಹೆಚ್ಚು. ಹಾಗೇನೋ ಬಯಸ್ಬಿಡ್ತಾರೆ, ಆದ್ರೆ ಅಲ್ಲಿಗೆ ಓದೋಂಥವ್ರು ಮತ್ತೆ ವಾಪಸ್ ಬರಲ್ಲ. ಎಷ್ಟೋ ಜನ ಬೆಂಗಳೂರಿನಲ್ಲಿರುವಂತಹ ಪೇರೆಂಟ್ಸ್ಗಳು ಅವರು ಕೊನೆಗೆ ಮರಣ ಹೊಂದಿದ ನಂತರ ಅವ್ರ ಮಕ್ಕಳುಗಳು ಬಂದಂತಹ ನಿದರ್ಶನಗಳಿದಾವೆ. ಈ ರೀತಿ ಆಗ್ತಾ ಹೋದ್ರೆ ಕುಟುಂಬದ ವ್ಯವಸ್ಥೆ ಅನ್ನೋದಕ್ಕೆ ಅರ್ಥ ಎಲ್ಲಿಂದ ಬರುತ್ತೆ? ನಾವು ನಿಜವಾಗಿಯೂ ಸಹ ಎಲ್ಲೋ ಒಂದ್ ಕಡೆ ದುಡ್ಡಿನ ಹಿಂದೆ ಓಡ್ತಾ ಓಡ್ತಾ ನಮ್ಮ ವ್ಯಕ್ತಿತ್ವವನ್ನ ಕಳೆದುಕೊಳ್ತಾ ಇದೀವಿ, ನಮ್ಮ ಜೀವನವನ್ನೇ ಕಳೆದುಕೊಳ್ತಾ ಇದೀವಿ ಅಂತ ನನ್ಗಾದ್ರೂ ಅನ್ಸುತ್ತೆ. ಆದ್ರೆ ಕಿರಣ್ ಕುಮಾರ್ ಸರ್ ಅವರು BSc LLB ಅನ್ನ ಬೆಂಗಳೂರಿನಲ್ಲಿ ಮಾಡಿದ್ರು ಸಹ ಬೆಂಗಳೂರಲ್ಲೇ ಪ್ರಾಕ್ಟೀಸ್ ಮಾಡಬಹುದಾಗಿತ್ತು. ಆದ್ರೆ ಅವರು ಇಲ್ಲ, ನಾನು ಹುಟ್ಟಿದಂತಹ ಕ್ಷೇತ್ರಕ್ಕೆ ನನ್ನಿಂದ ಏನಾದ್ರೂ ಕೊಡುಗೆಯನ್ನ ಕೊಡೋಣ ಅನ್ನೋ ಒಂದೇ ಒಂದು ಕಾರಣಕ್ಕೆ ಮತ್ತೆ ಅವರು ವಾಪಸ್ ಬಂದು ತಮ್ಮ ವಕೀಲ ವೃತ್ತಿ ಜೀವನವನ್ನ ಅವರು ಚಿಕ್ಕನಾಯಕನಹಳ್ಳಿ ಪ್ರಾರಂಭ ಮಾಡ್ತಾರೆ. ಅಲ್ಲಿ ಪ್ರಾರಂಭ ಮಾಡಿದಾಗ್ಲೂ ಕೂಡ ಅಷ್ಟೇ, ಸಾಮಾನ್ಯವಾಗಿ ವಕೀಲರು ಅಂದ್ರೆ ಪರ ಮತ್ತೆ ವಿರೋಧ ಎರಡೂ ಇದ್ದೇ ಇರುತ್ತೆ. ನಿಮ್ಗೆ ಎಷ್ಟೋ ಜನ ಮಕ್ಕಳಿಗೆ ಹೈಸ್ಕೂಲ್ ಅಲ್ಲಿ ಗೊತ್ತಿರ್ಬೋದು ಅನ್ಕೊಂಡಿದೀನಿ. ಆದ್ರೆ ಕಿರಣ್ ಕುಮಾರ್ ಸರ್ ಯಾರಿಗೂ ಕೆಟ್ಟವರು ಅಂತ ಅನ್ಸೇ ಇರ್ಲಿಲ್ಲ. ಯಾಕಪ್ಪ ಅಂತ ಹೇಳಿದ್ರೆ ಲಾಯರ್ಗಳಂತಂದ್ರೆ ದುಡ್ಡು ಇಸ್ಕೊಳ್ತಾರೆ ಅನ್ನೋ ತರ ಇದ್ರೆ, ಆದ್ರೆ ಅವರು ಅವ್ರ ಹತ್ರ ಇದ್ದ ದುಡ್ಡು ಯಾರಾದ್ರೂ ಹಳ್ಳಿಗಳಿಂದ ಬಂದಿರೋರೆ, ಸಾಮಾನ್ಯ ಭೂಮಿದು ವ್ಯಾಜ್ಯ ಮಾಡ್ಕೊಂಡು ಬರ್ತಾ ಇದ್ದಂತವ್ರು, ಅವ್ರಿಗೆ ಬಸ್ ಚಾರ್ಜ್ ಇಲ್ಲ, ಊಟಕ್ಕಿಲ್ಲ ಅಂದ್ರೆ ಆ ದುಡ್ಡು ಅವ್ರು ವಾಪಸ್ ಕೊಟ್ಟು ಬಂದಿರೋರು. ಸೊ ಹಂಗಾಗಿ ಎಲ್ಲಾ ಜನತೆಗೂ ಕೂಡ ಎಷ್ಟೋ ಕಡೆ ನಾವು ಅವರು ರಾಜಕೀಯದಲ್ಲಿ ಇದ್ದಿದ್ರಿಂದ ಕ್ಯಾನ್ವಸ್ ಹೋದಂತ ಸಂದರ್ಭದಲ್ಲಿ ಎಷ್ಟೋ ಜನ ಆ ಮಾತನ್ನ ನೆನೆಸಿ ಅವರ ಬೆಂಬಲಿಗರಾಗಿ ತುಂಬಾ ಸಾವಿರಾರು ಜನ ಹೊರಹೊಮ್ಮಿದ್ರು ಅಂತ ಹೇಳೋದಕ್ಕೆ ನಿಜವಾಗಿಯೂ ಹೆಮ್ಮೆ ಅನ್ಸುತ್ತೆ. ಆಗ ಹುಳಿಯಾರಲ್ಲಿ ಇದ್ದಿದ್ದು ಅವರನ್ನು ಸೇರಿಸಿ 5 ಜನ ಕಾರ್ಯಕರ್ತರು. ಏನಾದ್ರು ಸ್ಟ್ರೈಕ್ ಕುತ್ಕೋಬೇಕು ಅಂದ್ರೆ ಅವರೇ 5 ಜನ, ಘೋಷಣೆಗಳನ್ನ ಕೂಗ್ತಾ ಹೋಗ್ಬೇಕು ಅಂದ್ರೆ ಅವರೇ 5 ಜನ. ಹಂಗಿದ್ದಂತಹ ಸಂದರ್ಭದಲ್ಲಿ ಅಂತಹ ಪಕ್ಷವನ್ನ 60,000 ಮತಗಳಿಗೂ ಹೆಚ್ಚಿನದಾಗಿ ಕನ್ವರ್ಟ್ ಮಾಡಿದಂತಹ ಒಂದು ಕೀರ್ತಿ ನಿಜವಾಗ್ಲೂ ಸಹ ಕಿರಣ್ ಕುಮಾರ್ ಅವರಿಗೆ ಸಲ್ಲಿಸುತ್ತೆ. ನೀವೆಲ್ಲ 1ನೇ ತರಗತಿಯಿಂದ ಇದೇ ಶಾಲೆಯಲ್ಲಿ ಓದ್ತಾ ಇರ್ತೀರಾ, 10th ಬಂದಾಗ ಎಲೆಕ್ಷನ್ ನಿಂತ್ಕೋತೀರಾ. ಅವಾಗ ಒಂದು 200 ವೋಟ್ ತಗೋಬೇಕು ಅಂತಂದ್ರೆ ಎಷ್ಟು ಕಷ್ಟ ಇರುತ್ತಲ್ವಾ ನಿಮ್ಗೆ? 10 ವರ್ಷ ನೀವು ಶ್ರಮ ಹಾಕಿದ್ರು ಕೂಡ ಅದೇ ಶ್ರಮವನ್ನ 10-15 ವರ್ಷ ಶ್ರಮ ಹಾಕಿ ಕೇವಲ 5 ಜನ ಇದ್ದವರು 60,000 ಜನ ತನಕ ತಗೊಂಡು ಹೋಗ್ಬೇಕು ಅಂದ್ರೆ ಅದು ಎಷ್ಟು ಒಳ್ಳೆತನ ಇದ್ರೆ ಮಾತ್ರ ಅಲ್ವಾ ಆ ರೀತಿ ಆಗೋದು. ಆಗ ಬೇರೆ ಪಕ್ಷದಲ್ಲೂ ಅವ್ರು ಹಂಗಿರ್ಬೋದು ಹಿಂಗೆ ಅಂತ ಮಾತಾಡ್ಕೊಂತಾನೆ ಇರ್ತಾರಲ್ವಾ, ಅವ್ರ ಫ್ಯಾಮಿಲಿ ಎಲ್ಲ ಇನ್ವಾಲ್ವ್ ಆಗ್ತಾರೆ, ಅವ್ರ ಜೋರು ಇವ್ರು ಹಿಂಗೆ ಅನ್ನೋ ತರ ಇದ್ದೇ ಇರ್ತಾ ಇತ್ತು.
ಆದ್ರೆ ಈಗ ಸ್ವಲ್ಪ ದಿನಕ್ಕೆ ಅವ್ರಿಗೆ ಎಷ್ಟು ಆತ್ಮೀಯ ಭಾವನೆ ಬೆಳೆದಿದೆ ಅಂತಂದ್ರೆ ಪ್ರತಿ ಸತಿ ನಾನು ಕಿರಣ್ ಕುಮಾರ್ ಸರ್ ಬರ್ಡೇ ಮಾಡ್ಬೇಕಾದ್ರೆ ನನ್ನ ಶ್ರಮ ಒಂದು 50% ಆದ್ರೂ ಇರ್ತಿತ್ತು. ಆದ್ರೆ ಈ ಸಲ ನನ್ನ ಶ್ರಮ ಬರೀ 10% ಅಷ್ಟೇ ಇದೆ ಅಂತ ನಾನಾರು ಅಂದ್ಕೊಂಡಿದ್ದೀನಿ, ಅಥವಾ ಅದಕ್ಕಿಂತಲೂ ಕಡಿಮೆ ಇರ್ಬೋದೇನೋ. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷಗಳಿರ್ಬೋದು, ಕಾರ್ಯದರ್ಶಿಗಳಿರ್ಬೋದು, ಅಥವಾ ಪದಾಧಿಕಾರಿಗಳಿರ್ಬೋದು, ಎಲ್ಲರೂ ಸೇರಿ ಎಷ್ಟು ಸ್ವಂತ ಮನೆದೇನೋ ಕಾರ್ಯಕ್ರಮ ಅನ್ನೋ ಮಟ್ಟಿಗೆ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಅದು ಅವರ ಒಳ್ಳೆಯ ತನವನ್ನ ತೋರಿಸುತ್ತೆ. ಕಿರಣ್ ಕುಮಾರ್ ಅವರು ಒಳ್ಳೆಯವರು, ಹೌದಪ್ಪ, ಅವ್ರು ನಾವು ಫಸ್ಟ್ ಏನೋ ಅಂದ್ಕೊಂಡಿದ್ವಿ, ಆದ್ರೆ ಅವ್ರು ಆ ತರ ವ್ಯಕ್ತಿ ಅಲ್ಲ, ಒಳ್ಳೆಯವರು, ಇಂಥ ನಾಯಕರು ನಮಗೆ ಬೇಕು ಅನ್ನೋದನ್ನ ಒಂದು ವರ್ಷದಲ್ಲೇ ಅವರು ಎಲ್ಲಾ ಪಕ್ಷದವ್ರಿಗೂ ಸಹ ಮನವರಿಕೆ ಮಾಡಿಕೊಟ್ಟಿರುವಂತಹ ಕೀರ್ತಿ ಕೂಡ ಕಿರಣ್ ಕುಮಾರ್ ಸರ್ ಅವ್ರದ್ದು. ಹಾಗಾಗಿ ನೀವು ಎತ್ತರಕ್ಕೆ ಬೆಳಿಬೇಕು ಅಂತಂದ್ರೆ ಮಕ್ಕಳ, ಮೊದಲು ನಮ್ಗೆ ಸಂಯಮ ಇರಬೇಕು. ಯಾಕೆಂದ್ರೆ 55 ಜನ ಇದ್ದಿದ್ದನ್ನ 60,000 ಜನ ತನಕ ತಗೊಂಡು ಹೋಗಿ ಅದಾದ ನಂತರ ಆ ಪಕ್ಷದಿಂದ ಇಲ್ಲ ನೀವು ಬೇಡ ಅಂತಂದ್ರೂ ಸಹ ಒಂದ್ ಸ್ವಲ್ಪನೂ ಕೋಪ ಮಾಡ್ಕೊಳ್ದಲೇನೆ, ಏನು ಹೇಳಿಕೆಗಳು ಕೊಡದಲೇನೆ ನಗ್ನಕ್ಕ ಹೊರಗಡೆ ಬಂದಂತಹ ಆ ಒಂದು ಬುದ್ಧಿ ಎಲ್ಲರಲ್ಲಿ ಇರಕ್ ಸಾಧ್ಯ ಇಲ್ಲ. ಎಲ್ಲೋ ಲಕ್ಷಕ್ಕೊಬ್ರಿಗೆ ಇರ್ಬೋದೇನೋ, ನನಗಂತೂ ಒಂದು ಪಾಯಿಂಟ್ ಕೂಡ ಇಲ್ಲ ಅಂತ ನಾನು ನೇರವಾಗಿ ಒಪ್ಕೋತೀನಿ. ಅಷ್ಟು ಒಂದು ಸಂಯಮ, ಸಹನೆ, ತಾಳ್ಮೆ ಎಲ್ಲ ಗುಣ ಇದ್ರೆ ಖಂಡಿತವಾಗಿಯೂ ಸಹ ನಾವು ಮೇಲೆ ಬರ್ಬೋದು. ಈ ರೀತಿಯಾಗಿ ಮೇಲೆ ಬಂದಂತಹವರು ಸಮಾಜದಲ್ಲಿ ಹೆಚ್ಚು ಜನ ಆಗ್ಬೇಕು. ನಿಮ್ಮಲ್ಲೂ ಕೂಡ ಇವಾಗ ಎಷ್ಟೋ ಜನ ಕೆಳ ಕೂತಿದ್ರ, ಮುಂದೊಂದು ದಿನ ನೀವು ಸಹ ಅತ್ಯಂತ ಉನ್ನತ ವ್ಯಕ್ತಿಗಳಾಗಿ ಇದೇ ರೀತಿ ನಿಮ್ ಇರೋ ಕ್ಷೇತ್ರದಲ್ಲಿ ಗುರುತಿಸ್ಕೊಂಡ್ರಿ ಅಂತಂದ್ರೆ ಹೊರಗಡೆ ಹೋಗಿ ಎಷ್ಟು ಕೋಟಿ ದುಡಿದ್ರೂ ಸಹ ಇದಕ್ಕೆ ಸಮ ಇರಲ್ಲ. ಅಂತಹ ವ್ಯಕ್ತಿಗಳು ನೀವಾಗ್ಲಿ ಅಂತ ಆಶಿಸ್ತಾ 2 ಮಾತನಾಡಲು ಅವಕಾಶ ಕೊಟ್ಟಂತಹ ತಮ್ಮೆಲ್ಲರಿಗೂ ವಂದಿಸ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. पार्टी तो कभी से शुरू हुई है, पर भाई मेरी तो एंट्री नहीं हुई है। मैं, तू, मेरे यार, तेरे फ्रेंड्स, तेरी गर्लफ्रेंड, तेरी एक्स, तेरी गर्लफ्रेंड का एक्स, क्यों हो गए सारे जंगली, क्यों हो गए सारे जंगली, क्यों हो गए सारे जंगली इकट्ठे। हैप्पी बर्थडे, हैप्पी बर्थडे, हैप्पी बर्थडे, नाच पिजामा पकड़ के पट्टे। हैप्पी बर्थडे, हैप्पी बर्थडे, आज तो पार्टी जब तक फटते, नाच पिजामा पकड़ के पट्टे। एक और साल पुरानी हो गई तेरी अलड़ जवानी, कुड़िया थी पहले जी अब हो गई तेरी आंटियां दीवानी, आंटियां दीवानी। एक और साल पुरानी हो गई तेरी अलड़ जवानी, कुड़िया थी पहले जी अब हो गई तेरी आंटियां दीवानी। हैप्पी बर्थडे, हैप्पी बर्थडे, हैप्पी बर्थडे, नाच पिजामा पकड़ के पट्टे। हैप्पी बर्थडे, हैप्पी बर्थडे, आज तो पार्टी जब तक फटते, नाच पिजामा पकड़ के पट्टे। बर्थडे है भाई, बर्थडे है, तेरे भाई का बर्थडे है, कैंडल्स बुझ गई अब सब में केक बट्टे है, चिक सारी हॉट यहाँ पे कैंप सारे ठंडे हैं।